ನಮಸ್ಕಾರ ಎಲ್ಲರಿಗೂ. ವರ್ಷ ಅಡುಗೆ ಮನೆಗೆ ಸ್ವಾಗತ. ಅವಕಾಡೊ ಜ್ಯೂಸ್ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಜೀರ್ಣಕ್ರಿಯೆಯನ್ನು ಇದು ವೃದ್ಧಿಸುತ್ತದೆ ಮತ್ತು ಡಯಾಬಿಟಿಸ್ ಮತ್ತು ಕಿಡ್ನಿ ಪ್ರಾಬ್ಲಮ್ ಏನಾದರೂ ಇದ್ದರೆ ಇದರಿಂದ ಕಡಿಮೆಯಾಗುತ್ತದೆ. ನೀವು ಒಮ್ಮೆ ಮನೆಯಲ್ಲಿ ಮಾಡಿಕೊಳ್ಳಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈಗ ಇದನ್ನ ಹೇಗೆ ಮಾಡೋಣ ಅಂತ ನೋಡೋಣ ಬರ್ರಿ. ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಒಂದು ಅವಕಾಡೊ ತೊಗೊಳ್ರಿ. ಈಗ ಇದನ್ನು 2 ಹೋಳಾಗಿ ಮಾಡಿಕೊಳ್ರಿ. ಅದರಲ್ಲಿರುವ ಬೀಜವನ್ನು ತೆಗೆಡ್ರಿ. ಇದು ಕಾಸ್ಟ್ಲಿ ಹಣ್ಣು. ಅದರಲ್ಲಿರುವ ತಿರುಳನ್ನು ತಗೊಳ್ರಿ. ಅದರಲ್ಲಿರುವ ಪೂರ್ತಿ ತಿರುಳನ್ನು ತಗೊಳ್ರಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತಂತ ಕಮೆಂಟ್ ಮಾಡಿ. ನೋಡಿ, ಈ ರೀತಿ ಚಿಕ್ಕ ಚಿಕ್ಕ ಹೋಳಾಗಿ ಮಾಡ್ಕೊಳ್ರಿ. ಆಮೇಲೆ ಇವನ್ನೆಲ್ಲನೂ ಜಾರಿಗೆ ಹಾಕ್ಕೊಳ್ರಿ. ಈಗ ಇದಕ್ಕೆ ಬೆಲ್ಲ ಹಾಕ್ಕೊಡ್ರಿ. ನೀವು ಸಕ್ಕರೆ ಕೂಡ ಹಾಕ್ಕೋಬೋದು, ಆದರೆ ನಾವಿಲ್ಲಿ ಬೆಲ್ಲ ಹಾಕ್ಕೊಂಡಿದ್ದೆ. ನಾವಿಲ್ಲಿ ಕರಿ ಬೆಲ್ಲ ಹಾಕ್ಕೊಂಡಿದ್ದೆ. ನಿಮಗೆ ಯಾವ್ದು ಇಷ್ಟ ಅದನ್ನ ಹಾಕ್ಕೊಳ್ಬೋದು. ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ರಿ. ಮತ್ತು ಆಮೇಲೆ ಹಾಲು ಹಾಕ್ಕೊಳ್ರಿ. ಹಾಲು ನಿಮಗೆ ಜ್ಯೂಸ್ ಎಷ್ಟು ತಿಳಿಬೇಕು ಅದ್ರ ಮೇಲೆ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಲನ್ನು ಹಾಕ್ಕೊಳ್ರಿ. ನೋಡಿ, ಈಗ ಹಾಲು ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೇವೆ. ಇದಕ್ಕೆ 1 ಚಮಚದಷ್ಟು ಜೇನುತುಪ್ಪ ಹಾಕ್ಕೊಳ್ರಿ. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಹೆಚ್ಚಿಟ್ಟಿರುವಂತಹ ಪಿಸ್ತಾ ಮತ್ತು ಸೂರ್ಯಪಾನ ಬೀಜ ಹಾಕ್ಕೊಳ್ರಿ. ಹಾಕೊಂಡ್ರೆ ಈಗ ರುಚಿಕರವಾದ ಆರೋಗ್ಯಯುತವಾದ ಅವಕಾಡೊ ಜ್ಯೂಸ್ ಈಸ್ ರೆಡಿ. ನೀವು ಮನೆಯಲ್ಲಿ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.